ಧುರಂಧರ್ 2ನ ಕಲೆಕ್ಷನ್ಸ್ ಎಷ್ಟಾಯಿತು? ನಮ್ಮ ಕನ್ನಡ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಗ್ಲೋಬಲ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಿದೆಯಾ? ಧ್ರುವ ಸರ್ಜಾ ಅವರ 2 ಸಿನಿಮಾಗಳು ಇದೇ ವರ್ಷ ರಿಲೀಸ್ ಆಗೋ ಚಾನ್ಸ್ ಇದೆಯಾ ಏನಾದರೂ? ನಮ್ಮ OG ಡೈರೆಕ್ಟರ್ ಸೂರ್ಯ ಅವರು ಕಮ್ಬ್ಯಾಕ್ ಮಾಡ್ತಾ ಇದ್ದಾರಾ? ಆ್ಯಂಡ್ ಹೊಂಬಾಳೆ ಹಾಗೆ ರಿಷಬ್ ಮಧ್ಯೆ ಏನಾದ್ರು ಜಗಳ ಆಗಿದೆಯಾ? ಸೊ ಈ ಥರ ಇದರ ಸುತ್ತ ಆ್ಯಂಡ್ ಇನ್ನೊಂದಷ್ಟು ಅಪ್ಡೇಟ್ಸ್ ಇದ್ದಾವೆ ಈ ವಾರಕ್ಕೆ. ಬನ್ನಿ ಏನಿದಾವೆ ಅಂತ ಒಂಚೂರು ನೋಡ್ಕೊಂಬರೋಣ. ಕಾಂಟೆಂಟ್ ರಿಟರ್ನ್ ಬೈ ನರಸಿಂಹ ಪ್ರಸಾದ್ ಅವರು. ನಂಬರ್ 1, ಹೊಂಬಾಳೆ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್. ರಾಜಕುಮಾರ, KGF ಸೀರೀಸ್, ಕಾಂತಾರ, ಸಲಾರ್ ಹಾಗೆ ಮಹಾವತಾರ ನರಸಿಂಹ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿ ಆಲ್ರೆಡಿ ಇಂಡಿಯಾ ಮಟ್ಟಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ವೆಲ್ ನೋನ್ ಪ್ರೊಡಕ್ಷನ್ ಹೌಸ್ ಆಗಿದೆ ಹೊಂಬಾಳೆ. ಇವರ ಕಾಂತಾರ ಚಾಪ್ಟರ್ 1 ಸಿನಿಮಾ ಗ್ಲೋಬಲಿ ಬಿಗ್ಗೆಸ್ಟ್ ರಿಲೀಸ್ ಮಾಡಬೇಕು ಅನ್ನೋ ಕನಸು ಇವರಿಗೆ ಇತ್ತು, ಆದರೆ ಇಟ್ ಗೋ ಆ್ಯಸ್ ಪ್ಲ್ಯಾಂಡ್. ಈಗ ಅವರು ಇದೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕಟ್ಟೋಕೆ ಮುಂದಾಗಿದ್ದಾರೆ. ಹೊಂಬಾಳೆ ಅವರು ಈಗ ಅವರ ಕಂಪ್ನಿನ ಎಕ್ಸ್ಪ್ಯಾಂಡ್ ಮಾಡಿ ವರ್ಲ್ಡ್ ವೈಡ್ ಫಿಲ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋ ಉದ್ದೇಶ ಹೊತ್ತು ತಮ್ಮ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ನ ಲಾಂಚ್ ಮಾಡಿದ್ದಾರೆ. ಇಲ್ಲಿ ಅವರು ಮೇಯ್ನ್ ಆಗಿ ಯುರೋಪ್ ಆ್ಯಂಡ್ ಅಮೆರಿಕನ್ ಮಾರ್ಕೆಟ್ನ ಮುಟ್ಟೋದಕ್ಕೆ ಹೊರಟಿದ್ದಾರಂತೆ. ಇಂಡಿಯನ್ ಸಿನಿಮಾಗಳಿಗೆ ಗಲ್ಫ್ ಒಂದು ಒಳ್ಳೆ ಮಾರ್ಕೆಟ್, ಅಲ್ಲಿ ನಮ್ಮ ಫಿಲ್ಮ್ಸ್ ಒಳ್ಳೆ ರಿಲೀಸ್ನ ಪಡ್ಕೊಳ್ತವೆ. ಅಲ್ಲಿ ಜನಕ್ಕೆ ಕೂಡ ನಮ್ಮ ಕೆಲವು ಸ್ಟಾರ್ ನಟರು ಪರಿಚಯ ಆಗಿದ್ದಾರೆ. ಆದರೆ ಯುರೋಪ್ ಮತ್ತು ಅಮೆರಿಕ ಅಂತ ಬಂದರೆ ಅಲ್ಲಿ ಇಂಡಿಯನ್ಸ್ ಜಾಸ್ತಿ ಎಲ್ಲಿ ಸೆಟಲ್ ಆಗಿದ್ದಾರೆ ಆ ಜಾಗಗಳಲ್ಲಿ ಮಾತ್ರ ಇಂಡಿಯನ್ ಸಿನಿಮಾಗಳಿಗೆ ರಿಲೀಸ್ ಸಿಗೋದು. ಆ್ಯಂಡ್ ಅಲ್ಲಿ ಸೆಟಲ್ ಆಗಿರೋ ಇಂಡಿಯನ್ಸ್ ಅಷ್ಟೇ ನಮ್ಮ ಸಿನಿಮಾಗಳ ಮೇನ್ ಬಯಸ್ ಆಗಿರೋದು. ಆದರೆ ಅದು ಚೇಂಜ್ ಆಗಬೇಕು ಅಲ್ವಾ? ನಮ್ಮ ಸಿನಿಮಾಗಳನ್ನ ಬೇರೆ ದೇಶದವರು ಕೂಡ ನೋಡಬೇಕು, ಅಂದರೆ ಅಲ್ಲಿ ಲೋಕಲ್ಸ್ಗೆ ನಮ್ಮ ಸಿನಿಮಾಗಳು ರೀಚ್ ಆಗಬೇಕು. ಇಂಡಿಯನ್ ಸಿನಿಮಾ ನಿಜವಾಗ್ಲೂ ಗ್ಲೋಬಲ್ ಸಿನಿಮಾ ಆಗೋದು ಆವಾಗ. ಇನ್ನು ಹೆಚ್ಚು ಜನ ನಮ್ಮ ಸಿನಿಮಾ ನೋಡಬೇಕು, ಇನ್ನು ಹೆಚ್ಚು ಥರದ ಜನ ನಮ್ಮ ಕಲ್ಚರ್ ಆಫ್ ಸಿನಿಮಾನ ಅರ್ಥ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿದರೆ ಹೊಂಬಾಳೆ ಅವರು ಮಾಡಿರೋದು ಒಂದು ದೊಡ್ಡ ವೆಲ್ಕಮ್ಮು ಅಂತ ಹೇಳ್ಬೋದು. ಒಂದು ರೆಸ್ಪಾನ್ಸಿಬಲ್ ಪ್ರೊಡಕ್ಷನ್ ಹೌಸ್ ಈ ಕೆಲಸನ ಮಾಡ್ತಾ ಇರೋದು ಖುಷಿಯ ವಿಚಾರ. ಹೊಂಬಾಳೆ ಅವರಿಗೆ ಯಾವ ಸಿನಿಮಾಗಳನ್ನು ಗ್ಲೋಬಲ್ ಮಟ್ಟಕ್ಕೆ ರೀಚ್ ಮಾಡಿಸ್ಬೇಕು ಅನ್ನೋದು ಚೆನ್ನಾಗೇ ಗೊತ್ತಿದೆ, ಆದರೆ ಅದಕ್ಕೆ ಒಂದು ನೆಟ್ವರ್ಕ್ ಅಥವಾ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಇದ್ರೂ ತುಂಬ ಲಿಮಿಟೆಡ್ ಇತ್ತು. ಆದರೆ ಈಗ ಅವರೇ ಕಾಂಟ್ಯಾಕ್ಟ್ಸ್ನ ಬಿಲ್ಡ್ ಮಾಡಿಕೊಂಡು ಒಂದು ನೆಟ್ವರ್ಕ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಅವರ ಪ್ರೊಡಕ್ಷನ್ನ ಸಿನಿಮಾಗಳಲ್ಲದೆ ಬೇರೆ ಸಿನಿಮಾಗಳನ್ನು ಸಹ ಓವರ್ಸೀಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಂತೆ ಹೊಂಬಾಳೆಯವರು. ಇದು ಪ್ರಭಾಸ್ ಅವರ ಫೌಜಿಯಿಂದ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ, ಕಾದು ನೋಡೋಣ ಏನಾಗುತ್ತೆ ಅಂತ. ನಂಬರ್ 2, ಕ್ರಿಮಿನಲ್ ಶೂಟ್ ಆನ್ ಟ್ರ್ಯಾಕ್. ಕ್ರಿಮಿನಲ್ ಇದು ಧ್ರುವ ಅವರ ಮುಂದಿನ ಸಿನಿಮಾ. KD ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಾದಮೇಲೆ ಕ್ರಿಮಿನಲ್ ಕೂಡ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಧ್ರುವ ಅವರು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಅದರ ಸಲುವಾಗಿ ಕ್ರಿಮಿನಲ್ ಸಿನಿಮಾದು 70% ಶೂಟ್ ಮುಗ್ದಿದೆಯಂತೆ. ರಾಜ್ಗುರು ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾನ. ಅವರ ಹಿಂದಿನ ಸಿನಿಮಾ ಕೆರೆಬೇಟೆ. ಸೊ ಅಲ್ಲಿ ಅವರು ಆಲ್ರೆಡಿ ಅವರಿಗೆ ಹಳ್ಳಿ ಮೂಲದ ಕಥೆಗಳ ಮೇಲೆ ಗ್ರಿಪ್ ಇದೆ ಅಂತ ತೋರಿಸಿದ್ರು. ಈ ಸಿನಿಮಾ ಧ್ರುವ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಸಿನಿಮಾ. ಮಾರ್ಟಿನ್ ಸೋತಿದೆ, ಇವಾಗ KDದು ಕೂಡ ಹೆವಿ ಕಾಂಟ್ರವರ್ಸಿ ಆಗಿಬಿಟ್ಟಿದೆ. ಅಷ್ಟೇನು ಒಳ್ಳೆ ವೈಬ್ಸ್ ಇಲ್ಲ ಧ್ರುವ ಅವರ ಸಿನಿಮಾ ಸುತ್ತ. ಅವರ ಕ್ರೆಡಿಬಿಲಿಟಿ ಕೂಡ ಕೈತಪ್ಪು ಹೋಗಿದೆ. ಈ ಸಿನಿಮಾದ ರಿಸಲ್ಟ್ ಇದರ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ. ಸೊ ಲೆಟ್ಸ್ ಹೋಪ್ ದಟ್ ಇಟ್ ಕಮ್ಸ್ ಔಟ್ ವೆಲ್ ಅಂತ. ಸಿನಿಮಾ ದಸರಾ ಟೈಮ್ಗೆ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಿದ್ರಂತೆ, ಹಾಲಿಡೇ ಸೀಸನ್. ಸೊ ಸಿನಿಮಾ ಚೆನ್ನಾಗಿದ್ರೆ ಒಳ್ಳೆ ಕಲೆಕ್ಷನ್ಸ್ ಬರುತ್ತೆ, ಆದರೆ ಅದೇ ಮೊದಲು ಸಿನಿಮಾ ಚೆನ್ನಾಗಿ ಇರಬೇಕು, ಮಾಡಬೇಕು. ಹಾಲಿಡೇ ಸೀಸನ್ ಇದ್ರೂ ಕೂಡ ಸಿನಿಮಾ ಅಷ್ಟೇನು ವರ್ಕ್ ಆಗಲಿಲ್ಲ ಅಂದರೆ ಜನ ಥಿಯೇಟರ್ಗೆ ಬರೋದಿಲ್ಲ. ಆ್ಯಂಡ್ ಮೇನ್ಲಿ ಧ್ರುವ ಅವರು ಅವರ ಟೆಂಪ್ಲೇಟ್ನಿಂದ ಸ್ವಲ್ಪ ಹೊರಗೆ ಬರಬೇಕು. ನಮಗೂ ಸಾಕಾಗಿದೆ, ಅದ್ರ ಮೇಲೇ ಒಂದು ವೀಡಿಯೋ ಕಾಂಟೆಂಟ್ ಬರುತ್ತೆ ಅನಿಸುತ್ತೆ. ಅದನ್ನೇ 3-4 ಸಿನಿಮಾದಿಂದ ನೋಡಿ. ಸೊ ಲೆಟ್ಸ್ ಹೋಪ್ ಈ ಸಿನಿಮಾ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡುತ್ತೆ ಅಂತ. ಅದ್ರದ್ದು ಏನು ಪ್ರಮೋಷನಲ್ ಒಂದು ಮೆಟೀರಿಯಲ್ ಬಂದಿತ್ತು ಆ ಮುಹೂರ್ತದ್ದು, ಅದು ಕೂಡ ಹಾಗೇ ಇತ್ತು. ಬಟ್ ಜಸ್ಟ್ ಲೆಟ್ಸ್ ಹೋಪ್ ಅಷ್ಟೇ, ಒಳ್ಳೆ ಮೂಮೆಂಟಮ್ನ ತಂದು ಕೊಡಲಿ ಇದು ಸಿನಿಮಾಗೆ ಅಂತ. ನಂಬರ್ 3, ಅದಿತಿ ಬಾಲನ್ ಇನ್ ಆಪರೇಷನ್ ಡ್ರೀಮ್ ಥಿಯೇಟರ್. ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ತಂಡ ಸಾಲಾಗಿ ಅಪ್ಡೇಟ್ಸ್ನ ಕೊಡ್ತಾನೆ ಹೋಗ್ತಿದೆ. ಇದು ಒಂದು ರೆಟ್ರೋ ಎಸ್ಪಿಯೋನಾಜ್ ಚಿತ್ರ ಅಂತ ಹೇಳ್ಬೋದು. ಹಿಂದೆ ಏಜೆಂಟ್ ಪ್ರಕಾಶ್, ಏಜೆಂಟ್ ಶಂಕರ್ ಪಾತ್ರವನ್ನು ರಿವೀಲ್ ಮಾಡಿದರು. ಇವಾಗ ಏಜೆಂಟ್ ಕಾವೇರಿ. ROV ಸಿನಿಮಾ ನಿಮಗೆ ಗೊತ್ತೇ ಇದೆ. ಅದರ ಖ್ಯಾತಿಯ ಅದಿತಿ ಬಾಲನ್ ಅವರು ಏಜೆಂಟ್ ಕಾವೇರಿ ಪಾತ್ರ ಮಾಡೋ ಮೂಲಕ ಈ ಸ್ಟಾರ್ ಕಾಸ್ಟ್ನ ಜಾಯ್ನ್ ಆಗಿದ್ದಾರೆ. ಸಿನಿಮಾ ತಂಡ ಬಿಡ್ತಾ ಇರೋಂಥ ಕಾಂಟೆಂಟ್ಸ್ನ ನೋಡ್ತಿದ್ರೆ ಇದರಲ್ಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ಸ್ ಏನಾದರೂ ಇದೆಯಾ, ಬ್ಲೆಂಡ್ ಆಗಿದೆಯಾ ಅನ್ನೋ ಕ್ವಶನ್ ತಲೆಗೆ ಬರುತ್ತೆ. ಹಿಂದೆ ಪ್ರಿಯಾಂಕಾ ಮೋಹನ್ ಅವರ ಪೋಸ್ಟರ್ನಲ್ಲಿ ಅವರು ಇಯರ್ಪಾಡ್ಸ್ನ ಹಾಕ್ಕೊಂಡಿದ್ರು. ರೆಟ್ರೋ ಸೆಟ್ಟಿಂಗ್ನಲ್ಲಿ ಇಯರ್ಪಾಡ್ಸ್, ಅದೇ ಹೇಗೆ? ಆ್ಯಂಡ್ ಇವಾಗ ಮತ್ತೆ ಅದಿತಿ ಬಾಲನ್ ಅವರ ಪೋಸ್ಟರ್ನಲ್ಲಿ ಅವರ ಗೆಟಪ್ ರೆಟ್ರೋ ಥರನೇ ಇದ್ದರು. ಪೋಸ್ಟರ್ ಯಾಕೋ ಮಾಡರ್ನ್ ವೈಬ್ಸ್ನ ಕೂಡ ಕೊಡ್ತಿದೆ. ಆ ವಾಚ್ ಆ್ಯಂಡ್ ಆ ಗನ್ ಪೋಸ್ಟರ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಖಂಡಿತ ಹೆಲ್ಪ್ ಮಾಡಿದೆ. ಇನ್ನು ಸಿನಿಮಾ ತಂಡ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾನೆ ಇದ್ದಾರೆ. ಆ್ಯಂಡ್ ಇದೇ ವರ್ಷ ರಿಲೀಸ್ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹಿಂದೆ ಮಾಡಿರೋ ವಿಡಿಯೋನಲ್ಲಿ ಕೂಡ ಹೇಳಿರೋ ಹಾಗೆ ಡಾಲಿ ಧನಂಜಯ ಅವರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಫಿಲ್ಮ್. ಮೊಮೆಂಟಮ್ ವಾಪಸ್ ಗೇನ್ ಮಾಡೋದಕ್ಕೆ ಹೇಮಂತ್ ರಾವ್ ಅವರು ಆ್ಯಸ್ ಯೂಶ್ವಲ್ ಮತ್ತೊಂದು ಒಳ್ಳೆ ಸಿನಿಮಾನ ನಮಗೆ, ಡಾಲಿ ಅವ್ರಿಗೆ ಇಂಪಾರ್ಟೆಂಟ್ಲಿ ಆ್ಯಂಡ್ ಶಿವಣ್ಣ ಅವರಿಗೆ ಕೊಡ್ತಾರೆ ಅಂತ ಹೋಪ್ ಮಾಡ್ತೀನಿ. ನಂಬರ್ 4, ಜೋಡೆತ್ತು ಸೆಕೆಂಡ್ ಸ್ಕೆಡ್ಯೂಲ್ ಕಂಪ್ಲೀಟ್. ಇದ್ರ ಬಗ್ಗೆ ನಮ್ಮ ಹಿಂದಿನ ಅಪ್ಡೇಟ್ ವಿಡಿಯೋನಲ್ಲೂ ಮಾತಾಡಿದ್ವಿ. ಇವಾಗ ಇನ್ನೊಂದು ಅಪ್ಡೇಟ್ ಸಿನಿಮಾ ತಂಡದಿಂದ ಬಂದಿದೆ. ಸಿನಿಮಾ ತಂಡ ಸೆಕೆಂಡ್ ಸ್ಕೆಡ್ಯೂಲ್ ಶೂಟ್ನ ಮುಗಿಸಿದೆ. ಆ್ಯಂಡ್ ವಿತ್ ದಟ್ ಸಿನಿಮಾದ 80% ಶೂಟ್ ಮುಗ್ದಿದೆಯಂತೆ ಆಲ್ರೆಡಿ. ಮೊದಲನೇ ಸ್ಕೆಡ್ಯೂಲ್ ಚಿಕ್ಕಮಗಳೂರು ಹಾಗೂ ಕನಕಪುರದಲ್ಲಿ ಆಗಿತ್ತು. ಈಗ ಸೆಕೆಂಡ್ ಮಂಡ್ಯದಲ್ಲಿ ಮುಗ್ದಿದೆಯಂತೆ. ಆ್ಯಂಡ್ ಕೊನೆಯ ಹಂತದ ಶೂಟ್ಗೋಸ್ಕರ 90s ಸೆಟ್ಟಿಂಗ್ನಲ್ಲಿ ಒಂದು ಸೆಟ್ ಡಿಸೈನ್ ನಡೀತಾ ಇದೆಯಂತೆ.
ವಿತ್ ದಿಸ್ ಅಪ್ಡೇಟ್ ಈ ವರ್ಷ ಚಿಕ್ಕಣ್ಣ ಅವರ 2 ಸಿನಿಮಾಗಳು ರಿಲೀಸ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳ್ಬೋದು. ನಾವು ಮುಂಚೆನೇ ಚಿಕ್ಕಣ್ಣ ಅವರ ಬಗ್ಗೆ, ಅವರ ರೀಚ್ ಬಗ್ಗೆ, ಆಡಿಯನ್ಸ್ ಬೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ಚಿಕ್ಕಣ್ಣ ಅವರು ಬ್ಯಾಂಕಬಲ್ ಸ್ಟಾರ್ ಆಗಿ ನಿಲ್ಲೋದಕ್ಕೆ ಈ ಥರ 2 ಸಿನಿಮಾಗಳನ್ನು ತರ್ತಾ ಇರೋದು ಒಳ್ಳೆ ವಿಷಯ ಅಂತಲೇ ಹೇಳಿ. 2 ಸಿನಿಮಾಗಳು ಸಕ್ಸಸ್ ಆಗಲಿ ಆ್ಯಂಡ್ ಚಿಕ್ಕಣ್ಣ ಅವರಿಗೆ ಒಳ್ಳೇದು ಮಾಡಲಿ ಆ್ಯಂಡ್ ನಮಗೆ ಎಂಟರ್ಟೈನ್ ಮಾಡಲಿ ಅವರು ಅಂತ ಹೋಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನಂಬರ್ 5 ಧುರಂಧರ್ 2 ಕಲೆಕ್ಷನ್ಸ್. ಧುರಂಧರ್ 2 ಆ್ಯಸ್ ಎಕ್ಸ್ಪೆಕ್ಟೆಡ್ ಹಬ್ಬ ಮಾಡ್ತಿದೆ ಬಾಕ್ಸ್ ಆಫೀಸ್ನಲ್ಲಿ. ಸಿನಿಮಾ ಆಗಿ ಧುರಂಧರ್ 2ನಲ್ಲಿ ಧುರಂಧರ್ 1ಗಿಂತ ಒಂದಷ್ಟು ಫ್ಲಾಸ್ನ ಕಂಡಿದ್ದು ಉಂಟು. ಅದನ್ನು ಒಂದಷ್ಟು ಜನ ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ. ಬಟ್ ಆ ಕೊನೆ 20 ನಿಮಿಷ ಆ ರೀತಿ ಭಾವನೆ ಏನೇ ಇದ್ದರೂ ಅದನ್ನು ತೆಗೆದು ಒಂದು ಒಳ್ಳೆ ಸ್ಯಾಟಿಸ್ಫೈಯಿಂಗ್ ವಾಚ್ ಆಗಿ ಮಾಡಿತ್ತು ಸಿನಿಮಾವನ್ನು. ಆ್ಯಂಡ್ ಇದರ ವರ್ಡ್ ಆಫ್ ಮೌತ್ ಕೂಡ ಸಖತ್ತಾಗಿತ್ತು. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಆ್ಯಸ್ ಎಕ್ಸ್ಪೆಕ್ಟೆಡ್ ಬಾಕ್ಸ್ ಆಫೀಸ್ನ ಧೂಳಿಪಟ ಮಾಡ್ಕೊಂಡು ಹೋಗ್ತಿದೆ ಧುರಂಧರ್. ಮೊದಲ ದಿನ ಸಿನಿಮಾ 102 ಕೋಟಿಯನ್ನು ಕಲೆಕ್ಟ್ ಮಾಡಿತ್ತು ಇಂಡಿಯಾದಲ್ಲಿ. ಅದಲ್ಲದೆ ಪೇಯ್ಡ್ ಪ್ರೀಮಿಯರ್ಸ್ 43 ಕೋಟಿಯಲ್ಲಿ ಕಲೆಕ್ಟ್ ಆಗಿತ್ತು. ಆ್ಯಂಡ್ ದೆನ್ ಸೆಕೆಂಡ್ ಡೇ 81 ಕೋಟಿಯನ್ನು ಕಲೆಕ್ಟ್ ಮಾಡಿದೆ ಸಿನಿಮಾ. ಇದೆಲ್ಲ ನೆಟ್ ಕಲೆಕ್ಷನ್ಸ್ ಟ್ಯಾಕ್ಸ್ ಹಾಗೆ ರೆಂಟ್ ಖರ್ಚನ್ನು ತೆಗೆದು ಕ್ಯಾಲ್ಕುಲೇಟ್ ಆಗುವಂಥದ್ದು. ಆ್ಯಂಡ್ ಮೂರನೇ ದಿನ ಸಿನಿಮಾ 113 ಕೋಟಿಯನ್ನು ಕಲೆಕ್ಟ್ ಮಾಡಿದೆ. ಅಲ್ಲಿಗೆ ಟೋಟಲ್ ನೆಟ್ ಕಲೆಕ್ಷನ್ಸ್ ಇಂಡಿಯಾದಲ್ಲಿ 330 ಕೋಟಿ ಆ್ಯಂಡ್ ಟೋಟಲ್ ಗ್ರಾಸ್ ಕಲೆಕ್ಷನ್ಸ್ 404 ಕೋಟಿ. ಆ್ಯಂಡ್ ಸಿನಿಮಾ ಓವರ್ಸೀಸ್ನಲ್ಲಿ ಕಲೆಕ್ಟ್ ಮಾಡಿರುವಂಥದ್ದು 97 ಕೋಟಿ. ಸೊ ಟೋಟಲ್ ಗ್ರಾಸ್ ಕಲೆಕ್ಷನ್ಸ್ ಅಂತ ತಗೊಂಡಾಗ ಅಫ್ಕೋರ್ಸ್ ಎಲ್ಲರೂ ಪೋಸ್ಟರ್ಸ್ನಲ್ಲಿ ಗ್ರಾಸ್ ಕಲೆಕ್ಷನ್ಸ್ನೇ ಹಾಕುವಂಥದ್ದು, ಅದನ್ನೇ ಎಕ್ಸ್ಪ್ರೆಸ್ ಮಾಡೋದು. ಸೊ ಅದರಲ್ಲಿ 3 ದಿನಕ್ಕೆ ಟೋಟಲ್ ವರ್ಲ್ಡ್ ವೈಡ್ ಕಲೆಕ್ಷನ್ 501 ಕೋಟಿಯನ್ನು ದಾಟ್ ಹೋಗಿದೆ. ಆ್ಯಸ್ ನೋನ್ ಇದು ಸ್ಯಾಟರ್ಡೇ ತನಕ ಮಾತ್ರ. ಇನ್ನು ಭಾನುವಾರ ಯಾವ ರೀತಿ ಕಲೆಕ್ಷನ್ ಮಾಡಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಅದರ ರಿಪೋರ್ಟ್ಸ್ ಬಂದಿಲ್ಲ. ಈ ಮೂರನೇ ದಿನ ಬಂದಿರುವಂಥ 113 ಕೋಟಿಯಲ್ಲಿ 105 ಕೋಟಿ ಬರೀ ಹಿಂದಿ ವರ್ಷನಲ್ಲೇ ಬಂದಿದೆ. ತೆಲುಗುಯಿಂದ 5 ಕೋಟಿ, ತಮಿಳಿಂದ 3 ಕೋಟಿ ಆ್ಯಂಡ್ ಮಲಯಾಳಮಿಂದ ಆಲ್ಮೋಸ್ಟ್ 4 ಲಕ್ಷ ಆ್ಯಂಡ್ ಕನ್ನಡದಿಂದ 1 ಲಕ್ಷಕ್ಕಿಂತ ಕೆಳಗೆ ಅಂತೆ. ಕನ್ನಡದ ಶೋಸ್ನ ಕೂಡ ತೆಗ್ದಿದ್ದಾರೆ. ಬಿಕಾಸ್ ಹಿಂದಿ ಸಿನಿಮಾ ಕನ್ನಡದಲ್ಲಿ ಇರಬೇಕಂದ್ರೆ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡೋರು ಇರಬೇಕು. ಬ್ರಹ್ಮಾಸ್ತ್ರ ಬಂದಾಗ ಅದನ್ನು ಮಾಡಿದರು, ಬಟ್ ಯಾರೂ ಇಲ್ಲ, ನಾರ್ಮಲಿ ಬಿಲೀವ್ ಮಾಡಲ್ಲ. ಸೊ ಹಾಗಾಗಿ ಇದ್ದಂಥ ಶೋಗಳನ್ನು ಚೇಂಜ್ ಮಾಡಿದರು. ಬಟ್ ಈಗ ಅವು ಬರ್ತಾ ಇದ್ದಾವೆ ಇವತ್ತಿಂದ. ಜಿಯೋ ಸ್ಟುಡಿಯೋಸ್ ಅಫಿಷಿಯಲಿ ಹೇಳಿದೆ ಕನ್ನಡ ವರ್ಷನ್ ನಾಳೆಯಿಂದ ಅಂದರೆ ಇವತ್ತಿಂದ ಶುರು ಆಗತ್ವೆ ಅಂತ. ಲೆಟ್ಸಿ ಎಷ್ಟು ಶೋಗಳು ಎಲ್ಲೆಲ್ಲಿ ಬರತ್ವೆ ಅಂತ. ಸಿನಿಮಾ ಬರೀ ಬೆಂಗಳೂರಿನಲ್ಲೇ 1000 ಶೋಗಳಿಗಿಂತ ಜಾಸ್ತಿನ ಪಡ್ಕೊಂಡಿದೆ ಕೂಡ. ಸೊ ಆಕ್ಯುಪೆನ್ಸಿನೂ ಚೆನ್ನಾಗಿದೆ, ವರ್ಡ್ ಆಫ್ ಮೌತ್ ಚೆನ್ನಾಗಿದೆ, ಈ ಕಡೆ ರಿವ್ಯೂಸ್ ಕೂಡ ಎಲ್ಲ ಕಡೆಯಿಂದ ಚೆನ್ನಾಗಿ ಬರ್ತಾ ಇದೆ. ಸೊ ದೇರ್ ಇಸ್ ನೋ ಸ್ಟಾಪಿಂಗ್. ಆ್ಯಂಡ್ ಇವರದ್ದು OTT ಡೀಲ್ ಏನು ಅಂತ ಗೊತ್ತೇ ಇದೆ, ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. 60 ಡೇಸ್ಗಿಂತ ಜಾಸ್ತಿ ಇರುತ್ತೆ ಗ್ಯಾಪ್. ಅದಕ್ಕೇ ಧುರಂಧರ್ ಕೂಡ ಲಾಂಗ್ ರನ್ನ ಪಡ್ಕೊಂಡಿತ್ತು ಆ್ಯಂಡ್ ಇದು ಕೂಡ ಹಾಗೇ ಮುನ್ನುಗ್ತಾ ಇದೆ. ಎಷ್ಟೋ ದೇಶಗಳಲ್ಲಿ ಬ್ಯಾನ್ ಆಗಿದ್ರು ಕೂಡ ತನ್ನ ಓಟವನ್ನು ನಿಲ್ಲಿಸ್ತಾ ಇಲ್ಲ. 1500 ಕೋಟಿ ಅನ್ನೋದು ಆ ಮಾರ್ಕ್ ಏನಿದೆ ಅದು ನಾರ್ಮಲ್ ಅನಿಸ್ಬಿಟ್ಟಿದೆ, ಇದಕ್ಕೆ ಬಂದೇ ಬರುತ್ತೆ, ಅದರ ಆಚೆಗೂ ಕೂಡ ಹೋಗುತ್ತೆ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ನಂಬರ್ ಏನು, ನೀವೇನು ಗೆಸ್ ಮಾಡ್ತಾ ಇದ್ದೀರಾ, ಎಲ್ಲಿಗೆ ನಿಲ್ಲುತ್ತೆ ಇದ್ರ ಕಲೆಕ್ಷನ್ಸ್ ಅಂತ ಅದನ್ನು ಹೇಳಿ ಕೆಳಗಡೆ. ಹೋದ ಸಿನಿಮಾ 1200 ಕೋಟಿ ಹತ್ತತ್ರ ಕಲೆಕ್ಟ್ ಮಾಡಿತ್ತು ಆ್ಯಂಡ್ ಫಸ್ಟ್ ಡೇ ಅದು ಕಲೆಕ್ಟ್ ಮಾಡಿದ್ದು ಬರೀ 30 ಕೋಟಿಯನ್ನು ಮಾತ್ರ. ನಂಬರ್ 6 ರಿಷಬ್ ಅಂಡ್ ಹೊಂಬಾಳೆ ಫಿಯಾಸ್ಕೋ. ಇದೊಂಥರ ಹೊಸ ವಿಷಯ. ರಿಷಬ್ ಶೆಟ್ಟಿ ಅವರು ನಾರ್ಮಲ್ ಆಗಿ ಒಂದು ಪೋಸ್ಟನ್ನು ಶೇರ್ ಮಾಡಿದ್ರು, ಒಂದು ಬೋರ್ಡ್, ರೈಟಿಂಗ್ ಬೋರ್ಡ್. ಅದರಲ್ಲಿ ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಬರೆದಿತ್ತು. ಸೊ ಸಮಥಿಂಗ್ ಈಸ್ ಸ್ಟಾರ್ಟಿಂಗ್, ಬಟ್ ಮೀನಿಂಗ್ ಇಲ್ಲಿ 2 ಥರನೂ ಬರುತ್ತೆ. ಒಂದು ಇಲ್ಲಿ ತನಕ ಒಂದು ಲೆಕ್ಕ, ಇಲ್ಲಿಂದ ಒಂದು ಲೆಕ್ಕ ಅಂತಲೂ ಇರ್ಬೋದು. ಹಾಗೆ 2.0 ವರ್ಷನ್ ಈಗ ಶುರುವಾಗ್ತಿದೆ ಅಂತಲೂ ಇರ್ಬೋದು. ಬಟ್ ಇನ್ನೊಂದು ಅರ್ಥದಲ್ಲಿ ಇದು ಕಾಂತಾರ ಚಾಪ್ಟರ್ 2 ಕೂಡ ಆಗಿರ್ಬೋದು. ಚಾಪ್ಟರ್ ಅಂತ ಹೆಸರು ಕೊಟ್ಟಿರೋದೆ ಇನ್ನಷ್ಟು ಚಾಪ್ಟರ್ಗಳನ್ನು ಮಾಡೋದಕ್ಕೆ. ಸೊ ಇದು ಕೂಡ ಆಗಿರ್ಬೋದು. ಹೀಗೆ ಯೋಚನೆ ಬಂದಾಗ ಆ ಬೋರ್ಡ್ ಮೇಲಿರೋ ಪ್ರೊಡಕ್ಷನ್ ಸಿಂಬಲ್ ಲೋಗೋ ಕಾಣುತ್ತೆ. ಅದು ರಿಷಬ್ ಶೆಟ್ಟಿ ಫಿಲ್ಮ್ಸಿನ ಲೋಗೋ ಆಗಿತ್ತು. ಸೊ ಇಟ್ ಕುಡ್ ಬಿ ರಿಷಬ್ ಶೆಟ್ಟಿ ಫಿಲ್ಮ್ಸಿನ 2.0 ವರ್ಷನ್. ಯಾಕಂದರೆ ಆ ಪ್ರೊಡಕ್ಷನಲ್ಲಿ ಅವರು ಸಣ್ಣ ಸಣ್ಣ ಸಿನಿಮಾಗಳನ್ನೇ ಮಾಡಿರೋದು. ಅಫ್ಕೋರ್ಸ್ ಆವಾಗ ಬಜೆಟ್ ಆ್ಯಂಡ್ ಸ್ಟಾರ್ಡಮ್ ಇದ್ದದ್ದು ಕೂಡ ಅಷ್ಟೇ. ಬಟ್ ಅದರ ಜೊತೆಗೆ ರಿಷಬ್ ಶೆಟ್ಟಿ ಅವರು ಹೊಂಬಾಳೆ ಫಿಲ್ಮ್ಸ್ನ ಅನ್ಫಾಲೋ ಮಾಡಿದ್ದಾರೆ, ಕಾಂತಾರ ಪೇಜನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ. ಇದೆಲ್ಲ ವೆರಿ ಮೈನ್ಯೂಟ್ ಡೀಟೇಲ್ಸ್ ಆದರೂ ಇದು ಸದ್ಯದ ಮಟ್ಟಿಗೆ ಹಿಂಟ್ ಕೊಡ್ತಾ ಇರೋದಂತೂ ನಿಜ. ಏನೋ ಆಗಿದೆ. ಸೊ ಅದರಿಂದ ರಿಷಬ್ ಅವರು ತಮ್ಮ ಪ್ರೊಡಕ್ಷನ್ ಹೌಸನ್ನೇ ಮುಂದೆ ತಂದಿದ್ದಾರೆ. ಆ್ಯಂಡ್ ಅಷ್ಟು ಅವರು ಈಗ ಬೆಳೆದಿದ್ದಾರೆ ಕೂಡ. ಆ್ಯಕ್ಚುಲಿ 3 ಸಿನಿಮಾಗಳ ಕಾಂಟ್ರಾಕ್ಟ್ ಇತ್ತು ಆ್ಯಸ್ ಎ ಡೈರೆಕ್ಟರ್ ಆಗಿ ಅಂತ ಹೇಳಿದರು. ಈವನ್ ಕಾಂತಾರ ಮಾಡಬೇಕಾದ್ರೇ ಹೊಂಬಾಳೆಗೆ ಹಾಗೆ ರಿಷಬ್ ಶೆಟ್ಟಿ ಅವರಿಗೆ. ಸೊ ಅದಿನ್ನೂ ಇದೆಯಾ ಅಥವಾ ಇಬ್ಬರ ಮಧ್ಯದಲ್ಲಿ ಏನಾದರೂ ನಡೆದಿದೆಯಾ ಗೊತ್ತಿಲ್ಲ, ನೋಡಬೇಕು. ಬಟ್ ಒಂದು ಖುಷಿ ಏನಂದರೆ ರಿಷಬ್ ಶೆಟ್ಟಿ ಅವರ ಕೆಲಸ ನಿಲ್ಲ, ಮಂಚ ಹೆವಿ ಎಫಿಷಿಯೆಂಟ್ ಟೀಮ್ ವರ್ಕ್ ಮಾಡ್ತಾ ಇರತ್ತೆ. ಇವರು ಈ ಕಡೆ ವರ್ಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸಿನಿಮಾದ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ದೇ ಹೇಳಿದ ಟೈಮ್ಗೆ ಬರ್ತಾ ಇದ್ದಾರೆ. ಇಸ್ ರಿಯಲಿ ಹ್ಯಾಂಡ್ಲಿಂಗ್ ಇಟ್ ವೆಲ್. ಸೊ ಏನೇ ಡಿಸಿಷನ್ನ ತೊಗೊಂಡಿದ್ರು ಬೆಸ್ಟ್ ವಿಶೇಷ ಅಷ್ಟೇ. ನಂಬರ್ 7 ಸುಕ್ಕಾ ಸೂರೀಸ್ ನೆಕ್ಸ್ಟ್. ನಮ್ಮ OG ಡೈರೆಕ್ಟರ್ ಸೂರಿ ಅವರ ಬ್ಯಾಡ್ ಮ್ಯಾನರ್ಸ್ನ ಬ್ಯಾಡ್ ಪರ್ಫಾರ್ಮೆನ್ಸ್ ಆದಮೇಲೆ ಯುವರ ಜೊತೆ ಫಿಲ್ಮ್ ಅನೌನ್ಸ್ ಮಾಡಿದರು. ಮುಹೂರ್ತ ಆಗಿತ್ತು, ಆಮೇಲೆ ಏನೂ ಅಪ್ಡೇಟ್ಸ್ ಬಂದಿರಲಿಲ್ಲ. ಸಿನಿಮಾ ನಿಂತೋಗಿದೆ ಅಂತ ತುಂಬ ಸ್ಪೆಕ್ಯುಲೇಷನ್ಸ್ ಓಡಾಡ್ತಿದೆ ಆ್ಯಂಡ್ ಅದು ಬಹುತೇಕ ನಿಜ ಅಂತ ಕೂಡ ಅನಿಸ್ತಿದೆ. ಸೂರಿ ಅವರು ಅದಾದಮೇಲೆ ಅವರ ನೆಕ್ಸ್ಟ್ ಸಿನಿಮಾ ಯಾವುದು, ಯಾರ ಜೊತೆ ಅಂತ ಏನೂ ಹಂಚ್ಕೊಂಡಿರಲಿಲ್ಲ. ಈಗ ಮೊನ್ನೆ ಅಷ್ಟೇ ಸಿನಿಮಾ ಜರ್ನಲಿಸ್ಟ್ ವಿವೇಕ್ ಅವರು
ಆ ಓ ಜಿ ಡೈರೆಕ್ಟರ್ ಈಸ್ ಕಮಿಂಗ್ ಬ್ಯಾಕ್ ಅಂತ ಟ್ವೀಟ್ ಮಾಡಿದ್ರು. ಅದು ಸೂರ್ಯ ಅವರ ನೆಕ್ಸ್ಟ್ ಸಿನಿಮಾ ಅಂತ ಬಸ್ ಶುರು ಆಗಿದೆ. ಸೂರ್ಯ ಅವರು ಅವರ ನೆಕ್ಸ್ಟ್ ಸಿನಿಮಾನ ಮಾಸ್ ಸ್ಟಾರ್ ನಟರೊಬ್ಬರ ಜೊತೆ ಮಾಡ್ತಿದ್ದಾರೆ ಅಂತ ಬಸ್ ಓಡಾಡ್ತಾ ಇದೆ. ತುಂಬ ಜನ ಬೇರೆ ಬೇರೆ ಗೆಸಸ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ತುಂಬ ಓಡಾಡ್ತಾ ಇರೋ ಹೆಸರುಗಳು ಶಿವಣ್ಣ ಅವ್ರದ್ದು ಹಾಗೆ ಸುದೀಪ್ ಅವರದ್ದು. ಈ ಎರಡು ನಟರಲ್ಲಿ ಯಾರ ಜೊತೆ ಸೂರ್ಯ ಅವರು ಕೊಲಾಬ್ರೇಟ್ ಆದರೂ ಕೂಡ ಅದು ಖುಷಿಯ ವಿಷಯನೇ. ಸೂರ್ಯ ಅವರಿಗೆ ಬ್ಯಾಡ್ ಮ್ಯಾನಸ್ ಆದಮೇಲೆ ಒಂದು ದೊಡ್ಡ ಕಂಬ್ಯಾಕ್ನ ನೀಡಿದೆ. ಆ್ಯಂಡ್ ಈಗಿರೋ ಸ್ಟಾರ್ಸ್ಗೂ ಕೂಡ ಆ ಕಂಬ್ಯಾಕ್ ಬೇಕು. ಸೊ ಇಬ್ಬರು ಸೇರಿಕೊಂಡು ಏನೋ ಒಂದು ಮಾಡಿ ಕೊಟ್ಬಿಡಿ ಒಳ್ಳೆ ಸಿನಿಮಾನ ಅಷ್ಟೇ. ನಂಬರ್ 8, ಗಣೇಶ್ ಆಸ್ ಬೃಂದ ವಿಹಾರಿ. ಗಣೇಶ್ ಅವರು KPS ಆದಮೇಲೆ ಸಾಲು ಸಾಲಾಗಿ ಫಿಲ್ಮ್ಸ್ನ ಅನೌನ್ಸ್ ಮಾಡಿದ್ದಾರೆ. ಆದರೆ ಯಾವುದ್ರ ಬಗ್ಗೆನೂ ಖಚಿತವಾದ ಅಪ್ಡೇಟ್ಸ್ ಇಲ್ಲ. ಆದರೆ ಈಗ ಒಂದು ಎಕ್ಸೈಟಿಂಗ್ ಅಪ್ಡೇಟ್ ಬಂದಿದೆ. ಶ್ರೀನಿವಾಸ್ ರಾಜು ಆ್ಯಂಡ್ ಗಣೇಶ್ ಅವರ ಹಿಟ್ ಕಾಂಬಿನೇಷನಲ್ಲಿ ಸಿನಿಮಾ ತಯಾರಾಗ್ತಿತ್ತಲ್ಲ, ಅದರ ಕಂಪ್ಲೀಟ್ ಕೆಲಸಗಳು ಮುಗ್ದಿದ್ವಂತೆ. ಆ್ಯಂಡ್ ಟೈಟಲ್ ಅನೌನ್ಸ್ಮೆಂಟ್ನ ಉಗಾದಿ ದಿನ ಮಾಡ್ತೀವಿ ಅಂತ ಸಿನಿಮಾ ತಂಡ ಒಂದು ಮಜವಾದ ವಿಡಿಯೋ ಬಿಟ್ಟು ಹೇಳ್ಕೊಂಡಿದ್ರು. ಈಗ ಅದರ ಟೈಟಲ್ ರಿವೀಲ್ ಆಗಿದೆ, ಬೃಂದ ವಿಹಾರಿ. ಆ್ಯಂಡ್ ಅಫ್ಕೋರ್ಸ್ ಕೃಷ್ಣನ ಬಗ್ಗೆ, ಕೃಷ್ಣ ಪ್ರಣಯ ಸಖಿ, ಈಗ ಬೃಂದ ವಿಹಾರಿ. ಕೇಳೋಕೆ ಒಂಥರ ಚೆನ್ನಾಗಿದೆ ಟೈಟಲ್. ಹೌದು, ಅಷ್ಟೊಂದು ಈಸಿಯಾಗಿ ಬಾಯಿಗೆ ಬರೋ ವರ್ಡ್ ಅಲ್ಲ, ಆದರೂ ಸಹ ಒಂದು ಪಾಸಿಟಿವ್ ವೈಬ್ ಕೊಡ್ತಿದೆ. ಅಗ್ರೆಸಿವ್ ಆ್ಯಂಡ್ ಡೈರೆಕ್ಟ್ ಇಂಗ್ಲೀಷ್ ಟೈಟಲ್ಸ್ ಮಧ್ಯೆ ಈ ಥರ ಸೂತಿಂಗ್ ಆಗಿ ಕೇಳುವಂಥ ಟೈಟಲ್ಸ್ ಕೂಡ ಬರಬೇಕು ಕನ್ನಡದಲ್ಲಿ. ಅದು ಕೂಡ ಫ್ಯಾಮಿಲಿ ಆಡಿಯನ್ಸ್ನ ಸೆಳೆಯೋದಕ್ಕೆ ಟೈಟಲ್ಸ್ ಕೂಡ ಒಂದು ಮೇನ್ ಫ್ಯಾಕ್ಟರ್. ಗಣೇಶ್ ಅವರ ಅರ್ಧ ಸಿನಿಮಾಗಳು ಅಲ್ಲಿಂದನೇ ಗೆದ್ದಿದ್ದಾವೆ. ಈಗ ಇಲ್ಲೂ ಕೂಡ ಒಂದು ಒಳ್ಳೆ ಟೈಟಲ್ ಸಿಕ್ಕಿದೆ. ಆಗಲೇ ಹೇಳಿದ ಹಾಗೆ ಸಿನಿಮಾದ ಬಹುತೇಕ ಎಲ್ಲ ಕೆಲಸಗಳು ಮುಗ್ದಿದೆಯಂತೆ. ಆ್ಯಂಡ್ ಸಿನಿಮಾ ತಂಡ ಆಲ್ರೆಡಿ ಹಂಚ್ಕೊಂಡಿದ್ದಾವೆ ಅದನ್ನು. ಸೊ ಇದೇ ವರ್ಷ ರಿಲೀಸ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂದ್ಕೊಳ್ಬೋದು. ಸೊ ದ್ಯಾಟ್ ಮೀನ್ಸ್ ಒನ್ ಮೋರ್ ಸ್ಟಾರ್ ಫಿಲ್ಮ್ ದಿಸ್ ಇಯರ್. ಥಿಯೇಟರ್ಸ್ಗೆ ಜನನ ಕರೆಸೋದ್ರಲ್ಲಿ ಈ ಥರದ ಫ್ಯಾಮಿಲಿ ಚಿತ್ರಗಳು ಮೇನ್ ರೋಲ್ನ ಪ್ಲೇ ಮಾಡ್ತವೆ. ಗಣೇಶ್ ಅವರು ಈ ಥರದ ಚಿತ್ರಗಳಿಗೆ ಹೇಳಿ ಮಾಡಿಸಿದ ಆ್ಯಕ್ಟರ್, ಹಾಗಂತ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅಂತೇನಲ್ಲ. ಎಲ್ಲ ಜಾನರ್ಸ್ನ ಗಣೇಶ್ ಅವರು ಸಹ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ಇದು ಒಂದು ಸೇಫ್ ಝೋನ್ ಇದ್ದ ಹಾಗೆ ದೇರ್ ಶುಡ್ ಬಿ ಎ ಬ್ಯಾಲೆನ್ಸ್ ಅಷ್ಟೇ. ಈ ಥರದ ಸಿನಿಮಾಗಳು ಹಿಟ್ ಆದಾಗ ಗಣೇಶ್ ಅವರ ನೆಕ್ಸ್ಟ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತವೆ. ಆ್ಯಂಡ್ ಜನ ಕೂಡ ಬರೋದಕ್ಕೆ ರೆಡಿ ಇರ್ತಾರೆ. ಆಗ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಸಹ ಅದೊಂದು ಮಿನಿಮಮ್ ಗ್ಯಾರಂಟಿ ವೆಂಚರ್ ಆಗುತ್ತೆ. ಸೊ ಗಣೇಶ್ ಅವರು ರೆಗ್ಯುಲರ್ ಆಗಿ ಫ್ಯಾಮಿಲಿ ಹಿಟ್ಸ್ ಕೊಡ್ತಾ ಹೋಗಬೇಕು. KPS ಆದಮೇಲೆ ಇದು ಅವರಿಗೆ ಇನ್ನೊಂದು ಹಿಟ್ ಆಗಲಿ ಅಂತ ಹೋಪ್ ಮಾಡ್ತೀನಿ ಅಷ್ಟೇ. ನಂಬರ್ 9, ಕಲ್ಕಿ 2. ಕಲ್ಕಿ 2 ಆಲ್ರೆಡಿ ಶೂಟ್ ಶುರು ಆಗಿದೆ. ಅಮಿತಾಬ್ ಬಚ್ಚನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಇದರ ಒಂದು ಅಪ್ಡೇಟ್ನ ಹಂಚ್ಕೊಂಡಿದ್ದಾರೆ. ಅಮಿತಾಬ್ ಬಚ್ಚನ್ ಅವರು ಹಾಗೆ ಕಮಲ್ ಹಾಸನ್ ಅವರು ಗಿರಫ್ತಾರ್ ಚಿತ್ರ ಆದಮೇಲೆ ಆಫ್ಟರ್ 40 ಇಯರ್ಸ್ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರಂತೆ ಕಲ್ಕಿ 2ನಲ್ಲಿ. ಅಶ್ವತ್ಥಾಮ ಆಗಿ ಅಮಿತಾಬ್ ಅವರನ್ನು, ಹಾಗೆ ಸುಪ್ರೀಂ ಯಾಸ್ಕಿನ್ ಆಗಿ ಕಮಲ್ ಹಾಸನ್ ಅವರನ್ನು ಆಲ್ರೆಡಿ ಮೊದಲ ಸಿನಿಮಾದಲ್ಲಿ ಎಸ್ಟಾಬ್ಲಿಷ್ ಮಾಡಿ ಆಗಿತ್ತು. ಈಗ ಇವರಿಬ್ಬರದ್ದು ಒಟ್ಟಿಗೆ ಶೂಟ್ ಮಾಡಿದ್ದಾರೆ ಅಂದರೆ ಪ್ರೊಲಾಂಗ್ಡ್ ಕಾಂಬಿನೇಷನ್ ಸೀನ್ಸ್ ಇರುತ್ತೆ ಅಂತ ಅನಿಸ್ತಿದೆ. ಕಲ್ಕಿ ಮೊದಲ ಭಾಗದಲ್ಲಿ ಅಶ್ವತ್ಥಾಮ ಪಾತ್ರನೇ ಎಲ್ಲದಕ್ಕಿಂತ ಜಾಸ್ತಿ ಹೈಲೈಟ್ ಆದಂಥ ಪಾತ್ರ. ಅಶ್ವತ್ಥಾಮ ಆಲ್ರೆಡಿ ಇಮಾರ್ಟಲ್ ಅಂತ ನಮಗೆ ಆಲ್ರೆಡಿ ಗೊತ್ತಿರೋವಂಥದ್ದು ವಿಷಯ. ಬಟ್ ವಿತೌಟ್ ಪೀಸ್, ಅಶ್ವತ್ಥಾಮನ ಮೇನ್ ಗೋಲ್ ಇರೋದು ಕಲ್ಕಿನ ಪ್ರೊಟೆಕ್ಟ್ ಮಾಡೋದು ಅಂತ ಮೊದಲ ಸಿನಿಮಾದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ಸುಪ್ರೀಂ ಯಾಸ್ಕಿನ್ ಚೇಸ್ ಮಾಡ್ತಾ ಇರೋದು ಕೂಡ ಪವರ್ನ, ಒಂಥರ ಇಮಾರ್ಟಾಲಿಟಿನೇ ಅಂತಲೇ ಹೇಳ್ಬೋದು. ಸೊ ಬಾಟಮ್ ಲೈನ್ ಇಲ್ಲಿ ಏನು ಅಂದರೆ ಇಬ್ಬರ ಗೋಲ್ ಕೂಡ ಸುತ್ತಾಡ್ತಾ ಇರೋದು ಕಲ್ಕಿನ ಬರ್ತ್ನ ಸುತ್ತ, ಅವನು ಹುಟ್ಟೋದ್ರ ಸುತ್ತ. ಸೊ ಇವರಿಬ್ಬರ ಕಾಂಬಿನೇಷನ್ ಸೀನ್ಸ್ ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಪರ್ಸನಲಿ ಇವರಿಬ್ಬರದ್ದೇ ಇಷ್ಟೊಂದು ಆರ್ಕ್ಸ್ ಇದೆ ಸ್ಟೋರಿ ಒಳಗೆ. ಇದರ ಮಧ್ಯೆ ಪ್ರಭಾಸ್ ಅವರ ಭೈರವ ಕ್ಯಾರೆಕ್ಟರ್ನ ಹೇಗೆ ತರ್ತಾರೆ, ಆ್ಯಂಡ್ ಈ ಸರಿ ಅದು ಸೀರಿಯಸ್ ಆಗುತ್ತೆ, ಜೋಕರ್ ಆಗಲ್ಲ ಹೋದ ಸರಿ ರೀತಿ. ಆ್ಯಂಡ್ ಇಂಪ್ಯಾಕ್ಟ್ ಹೇಗಿರುತ್ತೆ ಅದರದ್ದು ನೋಡಬೇಕು ಸಿನಿಮಾದಲ್ಲಿನೇ. ಪ್ರಭಾಸ್ ಅವರು ಕೂಡ ನೆಕ್ಸ್ಟ್ ಶೆಡ್ಯೂಲಿಂದ ಶೂಟ್ ಜಾಯ್ನ್ ಆಗ್ತಾರಂತೆ. ನಾಗಶ್ವಿನ್ ಅವರ ಮೇಲೆ ತುಂಬಾ ಹೋಪ್ಸ್ ಇದೆ. ನೋಡೋಣ ಅವರು ಈ ಸಬ್ಜೆಕ್ಟ್ನ ಹೇಗೆ ತಗೊಂಡು ಹೋಗ್ತಾರೆ ಅಂತ. ಸೊ ಇಷ್ಟು ಇದಂಥ ಅಪ್ಡೇಟ್ಸ್ ಇವತ್ತಿಗೆ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.